ಮುಂಬಯಿಯ 14 ವರ್ಷದ ಹುಡುಗಿ ಮೊಬೈಲ್ ಗೇಮಿಂಗ್ಗೆ ಅಡಿಕ್ಟ್ ಆದ್ದರಿಂದ ಪೋಷಕರು ಫೋನ್ ನಿರಾಕರಿಸಿದ್ದಕ್ಕೆ ಆಕೆ ಆತ್ಮಹತ್ಯೆ ಮಾಡಿಕೊಳ್ಳುವ ಮೂಲಕ ತನ್ನ ಜೀವವನ್ನು ಕಳೆದುಕೊಂಡಳು. ಇದೇ ತಿಂಗಳು ಜೂನ್ 10ರಂದು ನಡೆದ ಘಟನೆ ಇದು. ಮೊಬೈಲ್ ಗೇಮಿಂಗ್ ಅಡಿಕ್ಷನ್ ಎಷ್ಟೊಂದು ಗಂಭೀರವಾಗಿರಬಹುದು ಎಂಬುದರ ದುರಂತ ರಿಮೈಂಡರ್. ಅಹಮದಾಬಾದ್ನಲ್ಲಿ ನರ್ಸಿಂಗ್ ವಿದ್ಯಾರ್ಥಿನಿ ಪರೀಕ್ಷೆಗೆ ಹಾಜರಾಗದಿರಲು ತನ್ನ ಕೈಯನ್ನು ಮುರಿದುಕೊಂಡಳು. ಕಾರಣ 12 ಗಂಟೆಗಳ ಕಾಲ ಮೊಬೈಲ್ನಲ್ಲಿ ರೀಲ್ಸ್ಗೆ ಅಡಿಕ್ಟ್ ಆದ್ದರಿಂದ ಇದರಿಂದ ಅವಳ ಭವಿಷ್ಯವೇ ಹಾಳಾಯಿತು. ಇದೇ ವರ್ಷದ ಮಾರ್ಚ್ ತಿಂಗಳಿನಲ್ಲಿ ನಮ್ಮ ಕರ್ನಾಟಕದ ಉಡುಪಿ ಜಿಲ್ಲೆಯಲ್ಲಿ ಅಲೆಮಾರಿಯಾಗಿ ನಿರಾಶ್ರಿತನಾಗಿ ವಾಸಿಸುತ್ತಿದ್ದ ತಂಜಾವೂರಿನ ಯುವಕನನ್ನು ರಕ್ಷಿಸಲಾಯಿತು. ಆತನು ಮೊಬೈಲ್ ಗೀಳು ಬೆಳೆಸಿದ್ದರಿಂದ 6 ತಿಂಗಳು ತನ್ನ ಮನೆಯವರಿಂದ ಸಂಪರ್ಕ ಕಡಿದುಕೊಂಡಿದ್ದನು. ರಾಜಸ್ಥಾನದ ಪ್ರತಾಪಗಢದಲ್ಲಿ ಫೋನ್ ವಿಡಿಯೋಸ್ಗಳಿಗೆ ಅಡಿಕ್ಟ್ ಆದ ಮೈನರ್ ಹುಡುಗನೊಬ್ಬ ತನ್ನ ಕಂಟ್ರೋಲ್ ಮಾಡಲಾಗದ ಈ ವಿಡಿಯೋಸ್ಗಳ ಹುಚ್ಚಿನಿಂದ ನೇಬರ್ನ ಮಹಿಳೆಯನ್ನು ಕೊಂದು ಹಾಕಿದನು. ಈ ಅಭ್ಯಾಸಗಳು ಎಷ್ಟು ವಿನಾಶಕಾರಿಯಾಗಬಹುದು ಎಂಬುದನ್ನು ಎತ್ತಿ ತೋರಿಸುತ್ತದೆ. ಇದು 2 ವಾರಗಳ ಹಿಂದೆ ನಡೆದ ಘಟನೆ, ಅಂದರೆ ಜೂನ್ 4ರಂದು. ಡಿಯರ್ ಪೇರೆಂಟ್ಸ್, ಈ ಎಲ್ಲ ಇನ್ಸಿಡೆಂಟ್ಗಳನ್ನು ನಾನು ಇಲ್ಲಿ ಹೇಳಿರುವುದು ನಿಮ್ಮನ್ನು ಹೆದರಿಸುವ ಯಾವುದೇ ಕಾರಣಕ್ಕೂ ಅಲ್ಲ. ಬದಲಾಗಿ ನಿಮ್ಮ ಮಕ್ಕಳ ಮೊಬೈಲ್ ಅಡಿಕ್ಷನ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಅವರ ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರಿಕೆಯಿಂದಿರಲು. ಇವೆಲ್ಲ ಇನ್ಸಿಡೆಂಟ್ಗಳು ಏನು 2-3 ವರ್ಷಗಳ ಹಿಂದಿನದು ಅಲ್ಲ. ಇವೆಲ್ಲ ಇದೇ ತಿಂಗಳು ಮತ್ತು 2-3 ತಿಂಗಳ ಮಧ್ಯದಲ್ಲಿ ನಡೆದ ಘಟನೆಗಳು. ಇಂತಹ ಸಾಕಷ್ಟು ಘಟನೆಗಳನ್ನು ನಾನು ನಿಮ್ಮ ಮುಂದೆ ಇಡಬಹುದು. ನಿಮಗೂ ಕೂಡ ಇದರ ಬಗ್ಗೆ ಗೊತ್ತಿರಬಹುದು. ಆದರೆ ಈ ಫ್ಯಾಕ್ಟ್ ಎಷ್ಟು ಮಂದಿಗೆ ಗೊತ್ತಿದೆಯೋ ಇಲ್ಲವೋ, ತುಂಬಾ ಕಳವಳಕಾರಿ ಮತ್ತು ಆಘಾತಕಾರಿಯಾದ ಅಂಕಿ ಅಂಶ ಪೋಷಕರನ್ನು ಕಾಡುವುದೇನೆಂದರೆ, ಭಾರತೀಯ ಟೀನ್ಸ್ನವರಲ್ಲಿ, ಎಂದರೆ 10ರಿಂದ 19 ವರ್ಷದ ಒಳಗಿನವರಲ್ಲಿ 3ರಲ್ಲಿ 1 ಮಕ್ಕಳು ಈ ಮೊಬೈಲ್ ಅಡಿಕ್ಷನ್ಗೆ ಒಳಗಾಗಿದ್ದಾರೆ. ಅಷ್ಟೇ ಅಲ್ಲ, ಅವರ ಎವರೇಜ್ ಸ್ಕ್ರೀನ್ ಟೈಮ್ ಒಂದು ದಿನಕ್ಕೆ 6.5 ಗಂಟೆಗಳು. ಹಾಗಾದರೆ ಅವರ ಮೆಂಟಲ್ ಹೆಲ್ತ್ ಮತ್ತು ಸ್ಟಡೀಸ್ನಲ್ಲಿ ಎಷ್ಟೊಂದು ಎಫೆಕ್ಟ್ ಬಿದ್ದಿರಬಹುದು ಎಂಬುದನ್ನು ನೀವು ಊಹಿಸಿಕೊಳ್ಳಿ. ಆ 3 ಮಕ್ಕಳಲ್ಲಿ ಒಂದೂ ನಿಮ್ಮದಾಗದಂತೆ ನೋಡಿಕೊಳ್ಳಿ ಮತ್ತು ಜಾಗ್ರತೆ ವಹಿಸಿ. ಇದೆಲ್ಲ ಕೆಲವು ನಿಮಿಷಗಳು ಅಥವಾ ಅರ್ಧ ಗಂಟೆಯ ಸ್ಕ್ರೋಲಿಂಗ್ನೊಂದಿಗೆ ಸ್ಟಾರ್ಟ್ ಆಗ್ತದೆ. ಶಾರ್ಟ್ಸ್, ರೀಲ್ಸ್, ಸೋಷಿಯಲ್ ಮೀಡಿಯಾ ಚೆಕ್ ಮಾಡೋದು, ಮ್ಯೂಸಿಕ್, ವಿಡಿಯೋ ಸರ್ಚ್ ಮಾಡೋದು, ಅದರ ಬೇಡವಾದ ವೆಬ್ಸೈಟ್ಗಳನ್ನು ಚೆಕ್ ಮಾಡೋದು. ಮೊಬೈಲ್ ಅಡಿಕ್ಷನ್ ಇಂದು ಸೊಸೈಟಿಯಲ್ಲಿ ವ್ಯಾಪಕವಾಗಿ ಬೆಳೆಯುತ್ತಿರುವ ಮಾನಸಿಕ ಕಾಯಿಲೆ. ಕೇವಲ 3 ತಿಂಗಳಲ್ಲಿ ಇಷ್ಟು ಇನ್ಸಿಡೆಂಟ್ಗಳು ಆಗಬೇಕಾದ್ರೆ ಇನ್ನು ಭವಿಷ್ಯದಲ್ಲಿ ಇದರ ಎಫೆಕ್ಟ್ ಯಾವ ಮಟ್ಟದಲ್ಲಿ ಇರಬಹುದು ಎಂದು ಒಮ್ಮೆ ನೀವೇ ಯೋಚಿಸಿ ನೋಡಿ. ಮೊಬೈಲ್ ಅಡಿಕ್ಷನ್ನ ಇಂಪ್ಯಾಕ್ಟ್ ಇಂಡಿಯಾದಲ್ಲಿ ಮತ್ತು ಈ ವರ್ಲ್ಡ್ನಲ್ಲಿ ಎಷ್ಟಿದೆ ಎಂದು ಒಮ್ಮೆ ನಿಮಗೆ ಝಲಕ್ ತೋರಿಸಲು ಕೆಲವು ಆಘಾತಕಾರಿ ಅಂಕಿ ಅಂಶಗಳನ್ನು ನಿಮ್ಮ ಮುಂದೆ ಇಡ್ತೇನೆ. ನಂತರ ನೀವೇ ಇದರ ಬಗ್ಗೆ ಯೋಚಿಸಿ. ವಿಶ್ವದ 6.8 ಬಿಲಿಯನ್ ಸ್ಮಾರ್ಟ್ಫೋನ್ ಬಳಕೆದಾರರಲ್ಲಿ 6.3% ಜನರಿಗೆ ಅಡಿಕ್ಷನ್ ಇದೆ. ಅವರು ದಿನಕ್ಕೆ ಎವರೇಜ್ 58 ಬಾರಿ ತಮ್ಮ ಫೋನನ್ನು ಚೆಕ್ ಮಾಡ್ತಾರೆ. ಭಾರತದಲ್ಲಿ 2023ರ ರಿಪೋರ್ಟ್ನ ಪ್ರಕಾರ ಜನಗಳು ಎವರೇಜ್ ದಿನಕ್ಕೆ 6 ಗಂಟೆ 37 ನಿಮಿಷಗಳು ಸ್ಕ್ರೀನ್ಗೆ ಅಂಟಿದ್ದಾರೆ. ಭಾರತವು ಮೊಬೈಲ್ ಅಡಿಕ್ಷನ್ನಲ್ಲಿ 17ನೇ ಸ್ಥಾನದಲ್ಲಿದೆ. 33% ಇಂಡಿಯನ್ಸ್ ಹದಿಹರೆಯದವರು, ಎಂದರೆ 10ರಿಂದ 19 ವಯಸ್ಸಿನವರು ಈ ಮೊಬೈಲ್ ಅಡಿಕ್ಷನ್ಗೆ ಒಳಗಾಗಿದ್ದಾರೆ. ನಮ್ಮ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಹದಿಹರೆಯದವರಲ್ಲಿ 33% ಅಡಿಕ್ಷನ್ ಲಕ್ಷಣಗಳು ಕಾಣಿಸಿವೆ. ಇದು ಓದಿನ ಮೇಲೆ ಮತ್ತು ಮೆಂಟಲ್ ಹೆಲ್ತ್ ಮೇಲೆ ಪರಿಣಾಮ ಬೀರಿದೆ. ಬ್ರಿಟಿಷ್ ಹದಿಹರೆಯದವರಲ್ಲಿ 10% ಅಡಿಕ್ಷನ್ಗಳಿದ್ದರೆ, ಅದೇ ಭಾರತೀಯ ಯುವಕರಲ್ಲಿ 39ರಿಂದ 44% ಅಡಿಕ್ಷನ್ ಪ್ರಾಬ್ಲಮ್ಸ್ಗಳು ಕಂಡುಬಂದಿವೆ. ಇದರಿಂದ ನಿಮ್ಮ ಮಕ್ಕಳ ಮೇಲೆ ಬೀಳುವ ಅಡ್ಡ ಪರಿಣಾಮಗಳು: ಮೆಂಟಲ್ ಹೆಲ್ತ್ ಪ್ರಾಬ್ಲಮ್, ಅವರ ಮಾನಸಿಕ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ, ನಡವಳಿಕೆಯಲ್ಲಿ ಬದಲಾವಣೆ, ಓದಿನಲ್ಲಿ ಆಸಕ್ತಿ ಕಳೆದುಕೊಳ್ಳುವುದು, ಒಂಟಿತನ, ಕಾನ್ಸಂಟ್ರೇಷನ್ನ ಕೊರತೆ, ತಮ್ಮ ಜೀವಕ್ಕೆ ಅಪಾಯವನ್ನುಂಟು ಮಾಡುವ ಗಂಭೀರ ಪರಿಣಾಮಗಳು, ತಂದೆ ತಾಯಿಗಳ ಜೊತೆಯ ಸಂಬಂಧಗಳು ಹಾಳಾಗುವುದು. ಇದು ವಿದ್ಯಾರ್ಥಿಗಳ ಭವಿಷ್ಯವನ್ನೇ ಸಂಪೂರ್ಣ ಹಾಳು ಮಾಡುತ್ತದೆ. ಫಸ್ಟ್ ನೀವು ತಿಳ್ಕೊಳ್ಬೇಕಾಗ್ತದೆ, ಮಕ್ಕಳು ಮೊಬೈಲ್ ಫೋನ್ ಬಳಸಲು ಕಾರಣ ಏನು. 1. ಪೇರೆಂಟ್ಸ್ನವರ ನಿರ್ಲಕ್ಷ್ಯತನ. ಮಕ್ಕಳಿಗೆ ಹುಟ್ಟಿದಾಗಿನಿಂದ ಅವರ ಕೈಗಳಿಗೆ ಮೊಬೈಲನ್ನು ಕೊಡಲು ಪೇರೆಂಟ್ಸ್ನವರೇ ಕಾರಣ. ಮಗು ಸರಿಯಾಗಿ ಊಟ ಮಾಡ್ತಾ ಇಲ್ಲ ಅಂದರೆ ಅವರಿಗೆ ಮೊಬೈಲ್ನಲ್ಲಿ ಗೇಮ್ಸ್ ತೋರಿಸಿದರೆ ಊಟ ಮಾಡ್ತಾನೆ. ಮಗು ಕೂಗ್ತಾ ಇದೆ ಇಲ್ಲ ಹಠ ಮಾಡ್ತಿದ್ದಾನೆ ಅಂದರೆ ಫೋನ್ ಆನ್ ಮಾಡಿಕೊಟ್ರೆ ಆಯಿತು, ಸುಮ್ಮನಾಗ್ತಾರೆ ಅಂತ ಅವರು ಹುಟ್ಟಿದಾಗಿನಿಂದಲೂ ಅವರಿಗೆ ಮೊಬೈಲ್ ಫೋನ್ ಕೊಟ್ಟು ಅಭ್ಯಾಸ ಮಾಡಿದವರು ನೀವೇ. ಇಲ್ಲಿಂದಲೇ ಅವರ ಮೊಬೈಲ್ ಗೀಳು ಶುರುವಾಗುವುದು. 2. ಸರೌಂಡಿಂಗ್ಸ್. ಈಗ ಎಲ್ಲರ ಮನೆಯಲ್ಲೂ ಪ್ರತಿಯೊಬ್ಬರ ಕೈಯಲ್ಲೂ ಒಂದು ಸ್ಮಾರ್ಟ್ ಫೋನ್ ಇದ್ದೇ ಇರುತ್ತದೆ. ಕೆಲವರಲ್ಲಿ ಒಂದಕ್ಕಿಂತ ಜಾಸ್ತಿನೇ ಫೋನ್ ಇರುತ್ತೆ. ನೀವು ಮಕ್ಕಳಿಗೆ ಮೊಬೈಲ್ ಫೋನ್ ಯೂಸ್ ಮಾಡಲಿಕ್ಕೆ ಕೊಡಲಿಲ್ಲ ಆದರೂ ಮಕ್ಕಳು ಅವರ ಸ್ನೇಹಿತರು, ಅಕ್ಕಪಕ್ಕದವರನ್ನು ನೋಡಿ ಮೊಬೈಲ್ ಫೋನ್ ಯೂಸ್ ಮಾಡಲಿಕ್ಕೆ ಕಲಿತಾರೆ. ಇಂದು ಎಷ್ಟೋ ಮಕ್ಕಳು ತಮ್ಮ ತಂದೆ ತಾಯಿಗೆ
ಅವರೇ ಅದರ ಬಗ್ಗೆ ಹೇಳಿಕೊಡ್ತಾರೆ. ಅಷ್ಟರ ಮಟ್ಟಿಗೆ ಮಕ್ಕಳು ಮೊಬೈಲ್ ಫೋನ್ ಯೂಸ್ ಮಾಡೋದನ್ನು ಅರಿದು ಕುಡಿದಿರ್ತಾರೆ. 3. ನಮ್ಮ ಎಜುಕೇಷನ್ ಸಿಸ್ಟಮ್. ಕೋವಿಡ್ ನಂತರ ಮಕ್ಕಳಲ್ಲಿ ಮೊಬೈಲ್ ಫೋನ್ ಬಳಕೆ ಜಾಸ್ತಿ ಆಗಿದೆ. ಏಕೆಂದರೆ ಕೋವಿಡ್ ಟೈಮಲ್ಲಿ ಶುರುವಾದ ಆನ್ಲೈನ್ ಎಜುಕೇಷನ್ ಇದಕ್ಕೆ ಮುಖ್ಯ ಕಾರಣ. ಮೊದಲು ಸ್ಕೂಲ್ ಟೀಚರ್ ಮಕ್ಕಳ ಕೈಗೆ ಮೊಬೈಲ್ ಫೋನ್ ಕೊಡಬೇಡಿ ಅಂತ ಹೇಳ್ತಿದ್ರು. ಆದರೆ ಈಗ ಅದೇ ಟೀಚರ್ಸ್ ಮಕ್ಕಳಿಗೆ ಮೊಬೈಲ್ ಮೂಲಕ ಲೆಸನ್ಸ್ ಮತ್ತು ಸ್ಕೂಲ್ ವರ್ಕ್ಗಳನ್ನು ನೀಡುತ್ತಿದ್ದಾರೆ. ಹೀಗೆ ಆನ್ಲೈನ್ ಎಜುಕೇಷನ್ ಹೆಸರಲ್ಲಿ ಪೇರೆಂಟ್ಸ್ನವರಿಗೆ ಮಕ್ಕಳ ಕೈಗೆ ಮೊಬೈಲ್ ಫೋನ್ ಕೊಡುವ ಅನಿವಾರ್ಯತೆ. ಆದರೆ ಮಕ್ಕಳು ಮೊಬೈಲಲ್ಲಿ ಸ್ಕೂಲ್ ವರ್ಕ್ ಮಾಡ್ತಾರಾ ಅಥವಾ ಬೇರೆ ಏನು ಮಾಡ್ತಾರಾ ಆ ದೇವರೇ ಬಲ್ಲ. ತಾಯಿ ಮನೆಯಲ್ಲಿ ಕೆಲಸದಲ್ಲಿ ಬ್ಯುಸಿ ಇದ್ರೆ ತಂದೆ ಹೊರಗಡೆ ಕೆಲಸದಿಂದ ಬಂದು ಸುಸ್ತಾಗಿರ್ತಾರೆ. ಇತ್ತ ಮಕ್ಕಳ ಕೈಯಲ್ಲಿ ಆನ್ಲೈನ್ ಎಜುಕೇಷನ್ ಹೆಸರಲ್ಲಿ ಮೊಬೈಲ್ ಫೋನ್. ಮಕ್ಕಳ ಬಗ್ಗೆ ನಿಗಾ ವಹಿಸಲು ಯಾರಿಗೂ ಟೈಮ್ ಇಲ್ಲ. 4. ಏಕಾಂತ ಮತ್ತು ಒತ್ತಡ. ಲೋನ್ಲಿನೆಸ್ ಆರ್ ಸ್ಟ್ರೆಸ್. ಮಕ್ಕಳಿಗೆ ಏಕಾಂತ ಎನಿಸುತ್ತಿದ್ದಾಗ, ಒತ್ತಡದಲ್ಲಿದ್ದಾಗ ಸಮಾಧಾನ ಮತ್ತು ಸಂತೋಷವನ್ನು ಮೊಬೈಲ್ನಲ್ಲಿ ಹುಡುಕುತ್ತಾರೆ. ಈ 4 ರೀಸನ್ಸ್ಗಳಲ್ಲಿ ಯಾವುದನ್ನೆಲ್ಲ ನೀವು ಕಂಟ್ರೋಲ್ ಮಾಡಬಹುದು ಎಂದು ನೋಡಿಕೊಳ್ಳಿ. ಒಮ್ಮೆ ನಿಮಗೆ ಈ ರೀಸನ್ಸ್ಗಳು ಗೊತ್ತಾದರೆ ಅದರ ಸೊಲ್ಯೂಷನ್ ಕೂಡ ನಿಮ್ಮಲ್ಲೇ ಇರುತ್ತದೆ. 1. ಮಕ್ಕಳು ಚಿಕ್ಕವರಿರುವಾಗ ಯಾವುದೇ ಕಾರಣಕ್ಕೂ ಊಟ ಮಾಡುವಾಗ, ಹಠ ಮಾಡುವಾಗ, ಅಳುವಾಗ ಮೊಬೈಲ್ ಫೋನ್ ಕೊಟ್ಟು ಅಭ್ಯಾಸ ಮಾಡಬೇಡಿ. ನೀವು ಈ ಅಭ್ಯಾಸಗಳನ್ನು ಮಾಡಿದರೆ ನೀವೇ ಖುದ್ದಾಗಿ ನಿಮ್ಮ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡಿದಂತೆ. ಇದು ಒಂಥರ ಮಕ್ಕಳನ್ನು ರಕ್ಷಿಸಬೇಕಾದವರೇ ಅವರ ಕೈಗೆ ಗ್ಯಾಜೆಟ್ಗಳನ್ನು ನೀಡುವ ಮೂಲಕ ಅವರ ಭವಿಷ್ಯವನ್ನು ನಾಶ ಮಾಡಿದಂತೆ. ಮತ್ತೆ ನೀವು ಯಾವುದೇ ಕಾರಣಕ್ಕೂ ಮಕ್ಕಳ ಮುಂದೆ ಮೊಬೈಲ್ ಫೋನ್ ಬಳಕೆಯನ್ನು ಕಡಿಮೆ ಮಾಡಿ. ಸೋಷಿಯಲ್ ಮೀಡಿಯಾ, ರೀಲ್ಸ್, ಗೇಮ್ಸ್ ಇದೆಲ್ಲವನ್ನು ನೋಡುವುದನ್ನು ಅವಾಯ್ಡ್ ಮಾಡಿ. ನೀವು ಮಕ್ಕಳ ಎದುರುಗಡೆ ಇದೆಲ್ಲವನ್ನು ಮಾಡಿದರೆ ಅವರಿಗೂ ಇದು ಅಭ್ಯಾಸವಾಗುತ್ತೆ. ಬೆಳೆಯುವ ಮಕ್ಕಳು ಪೇರೆಂಟ್ಸ್ನವರನ್ನು ನೋಡಿಯೇ ಕಲಿಯುತ್ತಾರೆ. 2. ಮಕ್ಕಳ ಸರೌಂಡಿಂಗ್ಸ್ ಬಗ್ಗೆ ಜಾಗ್ರತೆ ವಹಿಸುವುದು ಪೇರೆಂಟ್ಸ್ನವರ ಕರ್ತವ್ಯ. ಅವರ ಸರೌಂಡಿಂಗ್ಸ್ನಲ್ಲಿ, ಅವರ ಸರ್ಕಲ್ನಲ್ಲಿ ಯಾರೆಲ್ಲ ಇದ್ದಾರೆ, ಅವರ ಹಾಬೀಸ್, ಇಂಟ್ರೆಸ್ಟ್ ಮತ್ತು ಮಕ್ಕಳು ಮನೆಯಲ್ಲಿ ಯಾರ ಮತ್ತು ಯಾವುದರ ಬಗ್ಗೆ ಹೆಚ್ಚು ಮಾತಾಡ್ತಾರೆ ಇದೆಲ್ಲವನ್ನು ಗಮನಿಸಬೇಕು. ಮಕ್ಕಳ ಸುತ್ತಮುತ್ತಲ ಪರಿಸರ ಒಳ್ಳೆಯದಾಗಿಲ್ಲವೆಂದರೆ ಪೋಷಕರೇ ಆ ಕುರಿತು ಮಕ್ಕಳಿಗೆ ಅರ್ಥವಾಗುವಂತೆ ವಿವರಿಸಬೇಕು ಮತ್ತು ಏನು ಉತ್ತಮ ಏನು ತಪ್ಪು ಎಂಬುದನ್ನು ತಿಳಿಸಬೇಕು. ಇದು ಪೋಷಕರ ಜವಾಬ್ದಾರಿ. 3. ಈಗ ಹೆಚ್ಚಾಗಿ ಎಲ್ಲ ಮಕ್ಕಳ ಎಜುಕೇಷನ್ ಆನ್ಲೈನ್ ಮುಖಾಂತರ ಇರುವುದರಿಂದ ಮಕ್ಕಳಿಗೆ ಮೊಬೈಲ್ ಫೋನನ್ನು ಕೊಡುವ ಅನಿವಾರ್ಯತೆ ಇರುವ ಈ ಕಾಲದಲ್ಲಿ ಮಕ್ಕಳಿಗೆ ಸ್ಟಡೀಸ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಮೊಬೈಲ್ ಬಳಕೆಯನ್ನು ಸೀಮಿತಗೊಳಿಸಿ. ಅವರಿಗೆ ನಿರ್ದಿಷ್ಟವಾದ ಟೈಮ್ ಲೈನ್ ಕೊಡಿರಿ. ಅಷ್ಟರೊಳಗೆ ಅವರ ಕೆಲಸ ಮುಗಿಸಲು ಹೇಳಿ. ಮಕ್ಕಳ ಮೊಬೈಲ್ ಬಳಕೆಯ ಬಗ್ಗೆ ನಿಗಾ ವಹಿಸಿ. ಅವರು ಮೊಬೈಲ್ನಲ್ಲಿ ಏನು ನೋಡ್ತಿದ್ದಾರೆಂದು ಚೆಕ್ ಮಾಡಿ ಬ್ರೌಸಿಂಗ್ ಹಿಸ್ಟ್ರಿ ನೋಡುವ ಮೂಲಕ. ಆದರೆ ಈಗಿನ ಮಕ್ಕಳು ಬ್ರೌಸಿಂಗ್ ಹಿಸ್ಟ್ರಿಯನ್ನು ಡಿಲೀಟ್ ಮಾಡುವಷ್ಟು ಹುಷಾರಾಗಿರ್ತಾರೆ. ಅದು ನಮ್ಮ ವಿಪರ್ಯಾಸ. ಆದರೆ ಪೋಷಕರು ಪೇರೆಂಟಲ್ ಆ್ಯಪ್ ಮುಖಾಂತರ ಇದರ ಸೊಲ್ಯೂಷನ್ ಕಂಡುಕೊಳ್ಳಬಹುದು. ಮುಖ್ಯವಾಗಿ ಮಕ್ಕಳಿಗೆ ಅತಿಯಾದ ಮೊಬೈಲ್ ಬಳಕೆಯ ಸಾಧಕ ಬಾಧಕದ ಬಗ್ಗೆ ವಿವರಿಸಿ, ಅದರಿಂದಾಗುವ ಅಡ್ಡ ಪರಿಣಾಮಗಳ ಬಗ್ಗೆ ವಿವರಿಸಿ, ಒಂದೆರಡು ರಿಯಲ್ ಲೈಫ್ ಎಕ್ಸಾಂಪಲ್ ಕೊಡುವ ಮೂಲಕ ವಿವರಿಸಿದರೆ ಅವರಿಗೆ ಅರ್ಥವಾಗುತ್ತೆ. 4. ಲೋನ್ಲಿನೆಸ್ ಆರ್ ಸ್ಟ್ರೆಸ್. ಮಕ್ಕಳನ್ನು ಏಕಾಂತ ಮತ್ತು ಒತ್ತಡದಿಂದ ಮುಕ್ತಗೊಳಿಸಲು ಪೋಷಕರಿಗಿಂತ ಒಳ್ಳೆಯ ಫ್ರೆಂಡ್ಸ್ ಅವರಿಗೆ ಬೇರೆ ಯಾರೂ ಸಿಗಲಿಕ್ಕಿಲ್ಲ. ಏಕೆಂದರೆ ಈ ಸಮಸ್ಯೆ ಹೆಚ್ಚಾಗಿ ಕಾಣಿಸಿಕೊಳ್ಳುವುದು ಟೀನೇಜ್ ಅಲ್ಲಿ, ಅವರ ಹದಿಹರೆಯದ ಪ್ರಾಯದಲ್ಲಿ, ಅಂದರೆ 13ರಿಂದ 19 ವರ್ಷದವರಿಗೆ. ಇದಕ್ಕೆ ತುಂಬಾ ಕಾರಣಗಳನ್ನು ಕೊಡಬಹುದು. ಸೋಷಿಯಲ್ ಮೀಡಿಯಾ ಆ್ಯಂಡ್ ಕಂಪ್ಯಾರಿಸನ್. ಆನ್ಲೈನ್ನಲ್ಲಿ ಬೇರೆಯವರನ್ನು ನೋಡಿ ತಮ್ಮನ್ನು ತಾವು ಕಂಪೇರ್ ಮಾಡಿಕೊಳ್ಳುವುದು. ಟ್ರೂ ಫ್ರೆಂಡ್ಸ್ ಅಥವಾ ರಿಯಲ್ ಫ್ರೆಂಡ್ಶಿಪ್ ಇಂದ ವಂಚಿತರಾಗುವುದು. ಆನ್ಲೈನ್ ಫ್ರೆಂಡ್ಸ್ಗಿಂತ ರಿಯಲ್ ಲೈಫ್ ಕನೆಕ್ಷನ್ ಇಲ್ಲದಿರುವುದು. ಅಕಾಡೆಮಿಕ್ ಪ್ರೆಷರ್. ತಮ್ಮ ಮಕ್ಕಳು ಬೇರೆ ಮಕ್ಕಳಿಗಿಂತ ಒಳ್ಳೆಯ ಮಾರ್ಕ್ಸ್, ಗ್ರೇಡ್ಸ್ ತಗೊಳ್ಬೇಕು ಎಂಬ ಪೇರೆಂಟ್ಸ್ನವರ ಪ್ರೆಷರ್. ಮಕ್ಕಳಿಗೆ ಒಳ್ಳೆ ಗ್ರೇಡ್ಸ್ ಇಲ್ಲ ಅಂದರೆ ಪೇರೆಂಟ್ಸ್ನವರಿಗೆ ಸೊಸೈಟಿಯಲ್ಲಿ ಸ್ಟೇಟಸ್ ಕ್ವಶನ್ ಆಗುತ್ತೆ. ಫ್ಯಾಮಿಲಿ ಪ್ರಾಬ್ಲಮ್. ಮಕ್ಕಳಿಗೆ ತಂದೆ ತಾಯಿ ತಮಗೆ ಇಂಪಾರ್ಟೆನ್ಸ್ ಕೊಡುವುದಿಲ್ಲ ಎಂಬ ಫೀಲಿಂಗ್. ಹಾರ್ಮೋನಲ್ ಚೇಂಜಸ್, ಮೂಡ್ ಸ್ವಿಂಗ್ಸ್, ಕನ್ಫ್ಯೂಷನ್ ಮತ್ತು ಭಾವನಾತ್ಮಕವಾಗಿ ಸ್ಟೆಬಿಲಿಟಿ ಇಲ್ಲದಿರುವುದು. ಬಾಡಿ ಇಮೇಜ್ ಇಶ್ಯೂ. ಸೋಷಿಯಲ್ ಮೀಡಿಯಾದಲ್ಲಿ ಬೇರೆಯವರನ್ನು ನೋಡಿ ನಾನು ಹಾಗೆ ಇಲ್ಲ ಎಂಬ ತನ್ನ ಬಗ್ಗೆ ಕೀಳರಿಮೆ. ಫಿಯರ್ ಆಫ್ ಜಡ್ಜ್ಮೆಂಟ್. ಹದಿಹರೆಯದವರು ಓಪನ್ ಅಪ್ ಆಗಿ ಮಾತನಾಡಲಿಕ್ಕೆ ಹೆದರ್ತಾರೆ. ಎಲ್ಲಿ ನಮ್ಮನ್ನು ರಾಂಗ್ ಆಗಿ ಜಡ್ಜ್ ಮಾಡ್ತಾರೋ ಎಂಬ ಭಯ ಅವರಲ್ಲಿರುತ್ತೆ. ಕೆಲವೊಮ್ಮೆ ಪೇರೆಂಟ್ಸ್ನವರೇ ತಮ್ಮ ಮಕ್ಕಳಿಗೆ ಸ್ಟ್ರೆಸ್ ಫೀಲ್ ಮಾಡಲು ಕಾರಣರಾಗ್ತಾರೆ. ಏಕೆಂದರೆ ಮಕ್ಕಳಿಗೆ ಒಂಚೂರು ಫ್ರೀ ಇಲ್ಲದಷ್ಟು ಅವರನ್ನು ಬ್ಯುಸಿ ಮಾಡಿಸುವುದು. ಸ್ಟಡೀಸ್, ಟ್ಯೂಷನ್, ಸ್ಪೋರ್ಟ್ಸ್. ಹೀಗೆ ಆದರೆ ಮಕ್ಕಳಿಗೆ ರೆಸ್ಟ್ ಮಾಡಲು, ಅವರ ಹಾಬೀಸ್ ಫಾಲೋ ಮಾಡಲು ಯಾವುದೇ ಟೈಮ್ ಇಲ್ಲದಿರುವುದು.
ಐಡೆಂಟಿಟಿ ಕ್ರೈಸಿಸ್, ಫ್ಯೂಚರ್ ಬಗ್ಗೆ ಯಾವುದೇ ಸರ್ಟನಿಟಿ ಇಲ್ಲದಿರುವುದು ಮತ್ತು ತಮ್ಮ ಬಗ್ಗೆ ಅರಿವಿಲ್ಲದಿರುವುದು, ಎಲ್ಲರ ನಡುವೆ ಇದ್ದರೂ ಒಂಟಿತನ ಕಾಡುವುದು, ಜನರಿಂದ ಸುತ್ತುವರೆದಿದ್ದರೂ ಯಾರೂ ತಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಎಂಬ ಭಾವನೆ, ಇವುಗಳೆಲ್ಲ ನಿಮ್ಮ ಮಕ್ಕಳ ಸ್ಟ್ರೆಸ್ ಮತ್ತು ಲೋನ್ಲಿನೆಸ್ಗೆ ಕಾರಣವಾಗುತ್ತವೆ. ನಾನು ಇಷ್ಟೆಲ್ಲ ರೀಸನ್ಸ್ಗಳನ್ನು ಹೇಳಲು ಮುಖ್ಯ ಕಾರಣ ನಿಮ್ಮ ಮಕ್ಕಳ ಪ್ರಾಬ್ಲಮ್ಸ್ಗಳ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಲು. ಏಕೆಂದರೆ ಎಲ್ಲ ಮಕ್ಕಳಿಗೂ ಒಂದೇ ರೀತಿಯಾದ ಕಾರಣಗಳನ್ನು ಕೊಡಲು ಸಾಧ್ಯವಿಲ್ಲ. ಎಷ್ಟೋ ಮಂದಿ ಪೇರೆಂಟ್ಸ್ಗೆ ಇದರ ಬಗ್ಗೆ ಅರಿವೇ ಇಲ್ಲದಿರುವುದು. ಈ ಎಲ್ಲ ಕಾರಣಗಳು ನಿಮ್ಮ ಮಕ್ಕಳು ಅತಿಯಾಗಿ ಮೊಬೈಲ್ ಬಳಕೆ ಮಾಡಲು ಕಾರಣವಾಗುತ್ತವೆ. ಈ ರೀಸನ್ಸ್ಗಳಲ್ಲಿ ನಿಮ್ಮ ಮಕ್ಕಳು ಯಾವ ಕಾರಣಕ್ಕೆ ಮೊಬೈಲನ್ನು ಅತಿಯಾಗಿ ಬಳಕೆ ಮಾಡ್ತಾರೆ ಎಂದು ಅರ್ಥ ಮಾಡಿಕೊಂಡರೆ ಅದಕ್ಕೆ ಸೊಲ್ಯೂಷನ್ ಅನ್ನು ಕೂಡ ಕಂಡುಕೊಳ್ಳಬಹುದು. ಅದಕ್ಕೆ ಮಕ್ಕಳ ಟೀನೇಜಲ್ಲಿ ನಿಮಗಿಂತ ಒಳ್ಳೆಯ ಬೆಸ್ಟ್ ಮತ್ತು ಟ್ರೂ ಫ್ರೆಂಡ್ ಮಕ್ಕಳಿಗೆ ಬೇರ್ಯಾರೂ ಸಿಗ್ಲಿಕ್ಕಿಲ್ಲ. ಏಕೆಂದರೆ ನಿಮ್ಮ ಮಕ್ಕಳ ಕಾಳಜಿ ನಿಮಗಿಂತ ಹೆಚ್ಚು ಬೇರ್ಯಾರೂ ಮಾಡಲಾರರು. ಡಿಯರ್ ಪೇರೆಂಟ್ಸ್, ಮಕ್ಕಳ ಮೊಬೈಲ್ ಅಡಿಕ್ಷನ್ ಅನ್ನು ತಡೆಯುವುದು ಮತ್ತು ಅವರ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ಮಕ್ಕಳ ಜೊತೆ ಗುಣಮಟ್ಟದ ಸಮಯ ಕಳೆಯಿರಿ, ಆಟ ಆಡಿ, ಕತೆಗಳನ್ನು ಓದಿಸಿ, ಜೊತೆಯಾಗಿ ನಡೆದುಕೊಳ್ಳಿ. ಅವರನ್ನು ಒತ್ತಡ ಮತ್ತು ಏಕಾಂತತೆಯಿಂದ ದೂರವಿರಿಸಿ. ದಿನಕ್ಕೆ ಎಷ್ಟು ಸಮಯ ಮೊಬೈಲ್ ಬಳಸಬಹುದು ಎಂದು ಸ್ಪಷ್ಟ ನಿಯಮ ಮಾಡಿರಿ ಮತ್ತು ಅದನ್ನು ಅನುಸರಿಸಿ. ಊಟದ ಮೇಜಿನಲ್ಲಿ, ಕುಟುಂಬ ಸಮಾಗಮದಲ್ಲಿ, ಮಲಗುವ ಮೊದಲು ಮೊಬೈಲ್ಗಳು ದೂರವೇ ಇರಲಿ. ನೀವೇ ಮಾದರಿಯಾಗಿ ನೀವು ಕಡಿಮೆ ಮೊಬೈಲ್ ಬಳಸುತ್ತಿದ್ದರೆ ಮಕ್ಕಳು ಕೂಡ ಅದನ್ನು ಅನುಸರಿಸುತ್ತಾರೆ. ಪೇಂಟಿಂಗ್, ಕ್ರಿಕೆಟ್, ಮ್ಯೂಸಿಕ್, ಹಾಬೀಸ್ ಮತ್ತು ಸ್ಕಿಲ್ಸ್ಗಳನ್ನು ಡೆವಲಪ್ ಮಾಡಲು ಸಹಾಯ ಮಾಡಿ. ಅವರು ಒತ್ತಡದಲ್ಲಿದ್ದಾಗ, ಏಕಾಂತ ಅನುಭವಿಸುತ್ತಿದ್ದಾಗ ಅವರ ಮಾತು ಆಲಿಸಿ, ಧೈರ್ಯ ತುಂಬಿ ಪ್ರೋತ್ಸಾಹಿಸಿ. ಪೇರೆಂಟಲ್ ಕಂಟ್ರೋಲ್ ಆ್ಯಪ್ ಬಳಸಿ ಮತ್ತು ಸಂಭಾವನೆಯ ಅನಾಹುತಗಳನ್ನು ತಡೆಯಿರಿ. ಪೇರೆಂಟಲ್ ಆ್ಯಪ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಅಪ್ಡೇಟ್ ಮಾಡ್ತೀನಿ. ಮೊಬೈಲನ್ನು ಕಡಿಮೆ ಬಳಸುವಾಗ ಶ್ಲಾಘಿಸಿ ಮತ್ತು ಬಹುಮಾನ ನೀಡಿ. ನೀವು ಪೋಷಕರಾಗಿ ತೆಗೆದುಕೊಳ್ಳುವ ಒಂದು ಹೆಜ್ಜೆಯು ಅವರೆಲ್ಲರನ್ನು ಉಳಿಸಬಲ್ಲದು. ಎಲ್ಲ ಪೋಷಕರಿಗೆ ನನ್ನದೊಂದು ನಿಮ್ಮಲ್ಲಿ ಹಂಬಲ್ ರಿಕ್ವೆಸ್ಟ್. ಈ ವಿಡಿಯೋವನ್ನು ನೀವೊಬ್ಬರೇ ನೋಡಿ ಇಲ್ಲೇ ಬಿಟ್ಟು ಬಿಡಬೇಡಿ. ನಿಮ್ಮಂಥ ಮಕ್ಕಳಿರುವ ತಂದೆ ತಾಯಂದಿರಿಗೆ ದಯವಿಟ್ಟು ಶೇರ್ ಮಾಡಿ. ಇದರಿಂದ ಅವರ ಫ್ಯಾಮಿಲಿಯಲ್ಲಿ ಇದರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಲು ಸಹಾಯ ಮಾಡಿ. ಅದೇ ರೀತಿ ಈ ಸೊಸೈಟಿಯಲ್ಲಿ ನಾವು ಎಲ್ಲರೂ ನಮ್ಮ ಮಕ್ಕಳ ಭವಿಷ್ಯವನ್ನು ರಕ್ಷಿಸಿ ಶಾಂತಿಯನ್ನು ತರುವ ಜವಾಬ್ದಾರಿ ಇದೆ. ಇನ್ನೊಂದು ಮಾತು, ಈ ವಿಡಿಯೋ ಮುಗಿದಾಕ್ಷಣ ನೀವು ಬೇರೆ ವಿಡಿಯೋ ಅಥವಾ ರೀಲ್ಸ್ ನೋಡಲಿಕ್ಕೆ ಹೋದರೆ ನೀವು ಇಷ್ಟು ಹೊತ್ತು ಈ ವಿಡಿಯೋದಲ್ಲಿ ಸ್ಪೆಂಡ್ ಮಾಡಿದ ಟೈಮಿಗೂ ಮತ್ತು ನನ್ನ ಈ ಪ್ರಯತ್ನಕ್ಕೂ ಯಾವುದೇ ಬೆಲೆ ಇರಲ್ಲ. ಆದ್ದರಿಂದ ನಿಮ್ಮ ಮಕ್ಕಳ ಬಗ್ಗೆ ಕಾಳಜಿ ಇದ್ದರೆ ದಯವಿಟ್ಟು 5 ನಿಮಿಷ ತಗೊಂಡು ಇದರ ಬಗ್ಗೆ ಸೀರಿಯಸ್ ಆಗಿ ಥಿಂಕ್ ಮಾಡಿ. ಇದನ್ನು ಇಲ್ಲೇ ನಿಲ್ಲಿಸಬೇಡಿ. ಪ್ರತಿದಿನವೂ ಇದೇ ರೀತಿ ಗಮನಿಸಿ. ನಿಮ್ಮ ಮಗು ಮೊಬೈಲ್ ಅಡಿಕ್ಷನ್ಗೆ ಸಿಲುಕದಂತೆ ನೋಡಿಕೊಳ್ಳಿ ಮತ್ತು ಅವರ ಭವಿಷ್ಯವನ್ನು ರಕ್ಷಿಸಿ. ನಿಮ್ಮ ಮಕ್ಕಳಿಗೆ ಕೇಳಿದೆಲ್ಲವನ್ನು ಕೊಡುವ ಜವಾಬ್ದಾರಿ ಮಾತ್ರ ನಿಮ್ಮದಲ್ಲ. ಅವರನ್ನು ಸರಿದಾರಿಗೆ ತರುವ ಜವಾಬ್ದಾರಿಯು ನಿಮ್ಮ ಮೇಲಿದೆ. ಈ ವಿಡಿಯೋ ನಿಮ್ಮ ಜೀವನದಲ್ಲಿ ವ್ಯಾಲ್ಯೂ ಆ್ಯಡ್ ಮಾಡುತ್ತೆ ಅಂತ ನಿಮಗನಿಸಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇದರಿಂದ ನನಗೂ ಒಂದು ಮೋಟಿವೇಶನ್ ಸಿಗುತ್ತೆ. ಇಂತಹ ಹೆಚ್ಚಿನ ವಿಡಿಯೋ ಮಾಡಲು ನನ್ನ ಈ ಪ್ರಯತ್ನದಲ್ಲಿ ಕೈ ಜೋಡಿಸಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಎಂದು ಕೇಳಿಕೊಳ್ಳುತ್ತೇನೆ.